ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಿಲ್ಸ್ಪುರ್ ಹಿಮಾಚಲ್ ಪ್ರದೇಶ್. ಇನ್ನು ಈ ನೋಟಿಫಿಕೇಷನನ್ನು 28/11/2024 ಹೊರಡಿಸಲಾಗಿದ್ದು, ಹಾಗೆ ಇದು ವಾಕ್-ಇನ್ ಇಂಟರ್ವ್ಯೂ ಆಗಿರುತ್ತದೆ. ಸೀನಿಯರ್ ಅಸಿಸ್ಟೆಂಟ್ನ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸುತ್ತಿರುವ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ತುಂಬಬಹುದಾಗಿರುತ್ತದೆ. #forms.gle/ ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಯು ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಇರುತ್ತದೆ ಎಂದು ಇಲ್ಲಿ ಲಿಸ್ಟ್ ನೀಡಲಾಗಿದೆ. ಒಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಈ ಒಟ್ಟು ಹುದ್ದೆಗಳನ್ನು ಇಷ್ಟಿಷ್ಟು ಹುದ್ದೆಗಳಾಗಿ ಕೆಲವು ವರ್ಗಗಳಿಗೆ ವಿಂಗಡಿಸಲಾಗಿದೆ. ಒಟ್ಟು 58 ಹುದ್ದೆಗಳು ಬಿಟ್ಟು ಇನ್ನು ಡಿಪಾರ್ಟ್ಮೆಂಟ್ನ ವೈಸ್ನ ಹುದ್ದೆಗಳು ಇದಾಗಿದ್ದು, ಯಾವ್ಯಾವ ಡಿಪಾರ್ಟ್ಮೆಂಟು ಅನ್ನೋದು ಒಮ್ಮೆ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗಳು ಒಟ್ಟು 65 ಹುದ್ದೆಗಳು ಖಾಲಿರುತ್ತವೆ. ಹಾಗೆ ಒಟ್ಟು ಹುದ್ದೆಗಳಲ್ಲಿ 4% ಆಫ್ ಹುದ್ದೆಗಳನ್ನು ಬೆಂಚ್ಮಾರ್ಕ್ ಡಿಸಬಿಲಿಟೀಸ್ ಇರುವಂಥ ಅಭ್ಯರ್ಥಿಗಳಿಗೆ 4% ಆಫ್ ಹುದ್ದೆಗಳಲ್ಲಿ ಅವರಿಗೂ ರಿಸರ್ವ್ ಇರುತ್ತದೆ. ಇನ್ನು ಯಾವ ಥರದ ಹುದ್ದೆಗಳು ಇರುತ್ತವೆ ಮತ್ತು ಎಂಥ ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಎಂದು ಇಲ್ಲಿ ನೀಡಲಾಗಿದೆ. ಇನ್ನು ಈ ಹುದ್ದೆಗಳನ್ನು UR SC ST OBC ಮತ್ತು ಎಕನಾಮಿಕಲಿ ವೀಕ್ ಸೆಕ್ಷನ್ ಇರುವ ಮತ್ತು PWB ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಮಾಡಲಾಗಿದ್ದು, ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ವಾಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಸೀಯಿಂಗ್, ಹಿಯರಿಂಗ್, ಬೆಂಡಿಂಗ್, ಲಿಫ್ಟಿಂಗ್, ಕ್ಲೀನಿಂಗ್ ಆ್ಯಂಡ್ ಕೋಚಿಂಗ್, ಪುಲ್ಲಿಂಗ್ ಆ್ಯಂಡ್ ಪುಷಿಂಗ್, ಮ್ಯಾನಿಪ್ಯುಲೇಷನ್ ವಿತ್ ಫಿಂಗರ್ಸ್, ಕಮ್ಯುನಿಕೇಷನ್ ಇಂಥ ಹುದ್ದೆಗಳು ಇದ್ದು, ಈ ಹುದ್ದೆಗೆ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಯು ಮೆಡಿಕಲ್ ಕ್ವಾಲಿಫಿಕೇಷನ್ ಇನ್ಕ್ಲೂಡಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ ಎಡಿಷನ್ ಶೆಡ್ಯೂಲ್ ಆರ್ ಪಾರ್ಟ್ 2 ಓದಿರುವ ಕ್ವಾಲಿಫಿಕೇಷನ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮತ್ತು ಈ ಕ್ವಾಲಿಫಿಕೇಷನನ್ನು ರಿಜಿಸ್ಟರ್ ವಿತ್ ಸೆಂಟ್ರಲ್ ಅಥವಾ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ನಲ್ಲಿ ಮುಗಿಸಿರಬೇಕಾಗಿರುತ್ತದೆ. ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ MD MS DNB MCI ಮುಗಿಸಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ರಿಲೆವೆಂಟ್ ಕ್ವಾಲಿಫಿಕೇಷನ್ ಮೆಡಿಕಲ್ ಅಥವಾ ನಾನ್ ಮೆಡಿಕಲ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ಕ್ವಾಲಿಫಿಕೇಷನ್ ಇರಬೇಕಾಗಿರುತ್ತದೆ ಎಂದು ಇಲ್ಲಿ ನೀಡಲಾಗಿದೆ. ಆಟೋನಮಿ ಫಾರ್ ಮೆಡಿಕಲ್ ಕ್ಯಾಂಡಿಡೇಟ್, ಸೀನಿಯರ್ ಅಸಿಸ್ಟೆಂಟ್, ಪೋಸ್ಟ್ ಗ್ರಾಜ್ಯುಯೇಷನ್ ಮೆಡಿಕಲ್ ಡಿಗ್ರಿ MS DNB ಆಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಹಾಗೆ ಇದೇ ಡಿಪಾರ್ಟ್ಮೆಂಟ್ಗೆ ನಾನ್ ಮೆಡಿಕಲ್ ಕ್ಯಾಂಡಿಡೇಟ್ಗಳಾದ MSc ಅಥವಾ MBTech ಡಿಗ್ರಿ ಆಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು, PhD ಇನ್ ಸಬ್ಜೆಕ್ಟ್ ಕ್ಯಾನ್ಸರ್ಡ್ ಐಲಿಡ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಬಯೋಮಿಸ್ಟ್ರಿ ಈ ಡಿಪಾರ್ಟ್ಮೆಂಟ್ಗಳು ಕೂಡ ಮೆಡಿಕಲ್ ಆಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ನಾನ್ ಮೆಡಿಕಲ್ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಫಾರ್ಮಕಾಲಜಿ ಈ ಡಿಪಾರ್ಟ್ಮೆಂಟ್ಗೂ ಕೂಡ ಮೆಡಿಕಲ್ ಹಾಗೂ ನಾನ್ ಮೆಡಿಕಲ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು, ಹಾಗೆ ಮೆಡಿಕಲ್ ಮತ್ತು ನಾನ್ ಮೆಡಿಕಲ್ನ ಮೇಲೆ ಇರುವಂತೆ ಸೇಮ್ ಕ್ವಾಲಿಫಿಕೇಷನ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗೆ 45 ಅಥವಾ 45ಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಪ್ರೂಫ್ಗೋಸ್ಕರ ಮೆಟ್ರಿಕ್ಯುಲೇಷನ್ ಅಥವಾ ಸೆಕೆಂಡರಿ ಎಕ್ಸಾಮ್ನ ಸರ್ಟಿಫಿಕೇಟ್ ನೀಡಬೇಕಾಗಿರುತ್ತದೆ. ಮತ್ತು ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುವುದಿಲ್ಲ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋಂಥವರಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಆ ಗ್ರೂಪ್ ಕೂಡ ಜಾಯ್ನ್ ಆಗಿ. ಮತ್ತು ಇವುಗಳ ಲಿಂಕನ್ನು ನಮ್ಮ ಯೂಟ್ಯೂಬ್ನ ಬಯೋದಲ್ಲಿ ನೀಡಲಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮೆಡಿಕಲ್ ಕ್ಯಾಂಡಿಡೇಟ್ MD MS MCH ಆಗಿರುವಂಥ ಅಭ್ಯರ್ಥಿಗಳಿಗೆ ಲೆವೆಲ್ನ ಮಿನಿಮಮ್ 67,000ದಿಂದ ವೇತನ ಶುರುವಾಗುತ್ತದೆ. ಹಾಗೆ ಜೊತೆಗೆ NPA ಹಾಗೂ ಅಡ್ಮಿಸಬಲ್ ಅಲವೆನ್ಸಸ್ ಕೂಡ ಇರುತ್ತದೆ. ನಾನ್ ಮೆಡಿಕಲ್ ಕ್ಯಾಂಡಿಡೇಟ್ಗಳಾದ MSc ವಿತ್ PhD ಆಗಿರುವಂಥ ಅಭ್ಯರ್ಥಿಗಳಿಗೆ ಮಿನಿಮಮ್ 50,000ದಿಂದ ಮಾಸಿಕ ವೇತನವಿರುತ್ತದೆ. ಜೊತೆಗೆ ಅಡ್ಮಿಸಬಲ್ ಅಲವೆನ್ಸಸ್ ಕೂಡ
ಈ ಅಭ್ಯರ್ಥಿಗೆ ಇರುತ್ತದೆ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಆಗಲು ವಾಕ್-ಇನ್ ಇಂಟರ್ವ್ಯೂ ನೀಡಬೇಕಾಗಿದ್ದು, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ 3rd ಫ್ಲೋರ್, AIIMS, ಬಿಲಾಸ್ಪುರ್, ಕೋತಿಪುರ, ಹಿಮಾಚಲ್ ಪ್ರದೇಶ್ 174037 ಈ ಜಾಗದಲ್ಲಿ ನಿಮ್ಮ ಇಂಟರ್ವ್ಯೂವನ್ನು ನೀಡಬಹುದಾಗಿರುತ್ತದೆ. ಹಾಗೆ ಎಕನಾಮಿಕಲಿ ವೀಕ್ ಸೆಕ್ಷನ್ ಆಗಿರುವಂತಹ SC, ST, OBC ಅಭ್ಯರ್ಥಿ ಫ್ಯಾಮಿಲಿಗಳಾಗಿದ್ದಲ್ಲಿ ಆ್ಯನ್ಯುಯಲ್ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ರಿಸರ್ವೇಷನ್ನ ಬೆನಿಫಿಟನ್ನು ಪಡೆಯುತ್ತಾರೆ. ಹಾಗಾಗಿ ಅಂಥ ಅಭ್ಯರ್ಥಿಗಳು ಇನ್ಕಮ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿದ್ದು, ಫೈನಾನ್ಷಿಯಲ್ ಇಯರ್ 2023-2024 ಅಥವಾ 1/4/2024 ಇರುವಂಥ ಸರ್ಟಿಫಿಕೇಟ್ಗಳನ್ನು ಕೂಡ ಸಬ್ಮಿಟ್ ಮಾಡಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸಲು ಮತ್ತು ಅಪ್ಲಿಕೇಶನ್ ಫೀಸನ್ನು ಸಲ್ಲಿಸಲು 14/12/2024 12 ಗಂಟೆಗೆ ಕೊನೆ ದಿನಾಂಕ ಹಾಗೂ ಕೊನೆಯ ಸಮಯ ಆಗಿರುತ್ತದೆ. ಹಾಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಒರಿಜಿನಲ್ ಸರ್ಟಿಫಿಕೇಟ್, MBBSನ ಡಿಗ್ರಿ ಸರ್ಟಿಫಿಕೇಟ್, ಇಂಟರ್ನ್ಶಿಪ್ನ ಕಾಂಪಿಟೇಷನ್ನ ಸರ್ಟಿಫಿಕೇಟ್, ಕ್ವಾಲಿಫಿಕೇಷನ್ ಡಿಗ್ರಿ MBBS, MD, MS, MDS, DNB, DM, ಟೆಕ್, MSc, PhD ಮಾಡಿರುವಂಥ ಮೆಡಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಅದರ್ ರಿಲೆವೆಂಟ್ ಸರ್ಟಿಫಿಕೇಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇನ್ನು ಈ ಹುದ್ದೆ ಅಪ್ಲಿಕೇಶನ್ ಫೀಸ್ PWBD ಹಾಗೂ SC, ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 500 ಪ್ಲಸ್ GST 18% ಸೇರಿ 590 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ. ಹಾಗೂ ಅದರ್ ಕ್ಯಾಟಗರಿ ಇನ್ನುಳಿದ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಪ್ಲಸ್ GST 18% 1180 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ನಾನ್ ರಿಫಂಡಬಲ್ ಆಗಿರುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸನ್ನು ಬ್ಯಾಂಕ್ ಅಕೌಂಟ್ಗೆ ಸಲ್ಲಿಸಬೇಕಾಗಿದ್ದು, ನೇಮ್ ಆಫ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಲಾಸ್ಪುರ್, ನೇಮ್ ಆಫ್ ಅಕೌಂಟ್ ರಿಕ್ರೂಟ್ಮೆಂಟ್ ಫಂಡ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಬಿಲಾಸ್ಪುರ್, ಬ್ಯಾಂಕ್ ಅಕೌಂಟ್ ನಂಬರ್ 4273419812 IFSC ಕೋಡ್ SBI N0063972 ಈ ಅಕೌಂಟ್ಗೆ ನಿಮ್ಮ ಅಪ್ಲಿಕೇಶನ್ ಫೀಸನ್ನು ಸಲ್ಲಿಸಬೇಕಾಗಿರುತ್ತದೆ. ಹಾಗೆ ಅಭ್ಯರ್ಥಿಗಳಿಗೆ ಏನಾದರೂ ಎಂಕ್ವೈರಿ ಅಥವಾ ಏನಾದರೂ ಡೌಟ್ ಇದ್ದಂಥಲ್ಲಿ ಈ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಬಹುದಿರುತ್ತದೆ. helpdesk.rec@aiimsbilaspur.education.in ಈ ಇಮೇಲ್ನ ಮೂಲಕ ನಿಮ್ಮ ಕ್ಲಾರಿಟಿ ಪಡೆಯಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಯ ವಾಕ್-ಇನ್ ಇಂಟರ್ವ್ಯೂ ಆಗಿದ್ದು, ಅಡ್ರೆಸ್ಸನ್ನು ಇಲ್ಲಿ ನೀಡಲಾಗಿದೆ. ಹಾಗೆ ರಿಪೋರ್ಟಿಂಗ್ ಅಟ್ AIIMS ಬಿಲಾಸ್ಪುರ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಸ್ಕ್ರೀನಿಂಗ್ ಆ್ಯಂಡ್ ಅಪ್ಲಿಕೇಶನ್ ಇಂಟರ್ವ್ಯೂ ಅನ್ನು 17/12/2024 ಟ್ಯೂಸ್ಡೇ ಎಂದು ಇರುತ್ತದೆ. ಹಾಗೆ ಟೈಮಿಂಗ್ 8:30 ಬೆಳಗ್ಗೆಯಿಂದ ಶುರುವಾಗಿ AIIMSನ ಬಿಲಾಸ್ಪುರ್ 8:30ಕ್ಕೆ ಓಪನ್ ಆಗುತ್ತದೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂವನ್ನು 9:30 AM ಇಂದ ಶುರುವಾಗಿ 10 ಗಂಟೆಗೆ ಇಂಟರ್ವ್ಯೂ ನಡೆಯುತ್ತದೆ. ಒಂದು ವೇಳೆ ಅಭ್ಯರ್ಥಿಗಳು 9:30 ಅದಾದ ನಂತರ ಬಂದರೆ ನಾಟ್ ಅಲೌಡ್ ಆಗಿರುತ್ತದೆ. ಹಾಗೆ ಈ ವಿಡಿಯೋಯಿಂದ ನಿಮಗೆ ಏನಾದರೂ ಸ್ವಲ್ಪ ಆದರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಕೆಲಸ ಹುಡುಕ್ತಿರೋ ಅಂಥವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಮತ್ತೆ ಇನ್ನೊಂದು ಹುದ್ದೆ ಮೂಲಕ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾ ಇದ್ದಾರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.